ಪರಿಹಾರ ನೀಡದ ಕುಣಿಗಲ್ ರೈಲ್ವೆ ಸ್ಟೇಷನ್ಗೆ ಬಿಗ್ ಶಾಕ್ ಆಗಿದೆ. ಪರಿಹಾರ ನೀಡದ ಕುಣಿಗಲ್ ರೈಲ್ವೆ ಇಲಾಖೆ ಚರಾಸ್ತಿ ಜಪ್ತಿ. ಕುಣಿಗಲ್ ರೈಲ್ವೆ ನಿಲ್ದಾಣದ ಪೀಠೋಪಕರಣಗಳನ್ನು ಸೀಸ್ ಮಾಡಿದ್ದಾರೆ. ರೈಲ್ವೆ ಯೋಜನೆಗೆ ಭೂಮಿ ನೀಡಿದ್ದ ಮಲ್ಲಘಟ್ಟದ ಇಬ್ಬರು ರೈತರು. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಮಲ್ಲಘಟ್ಟ ಸಂತ್ರಸ್ತರಿಗೆ ರೈಲ್ವೆ ಇಲಾಖೆ ಪರಿಹಾರ ನೀಡಿದ್ದಕ್ಕೆ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ರೈಲು ನಿಲ್ದಾಣದ ಸ್ಟೇಷನ್ ಮಾಸ್ಟರ್ ಕಚೇರಿಯ ಪೀಠೋಪಕರಣಗಳನ್ನು ಜಪ್ತಿ ಮಾಡಲಾಗಿದೆ. 20 ಲಕ್ಷ ಪರಿಹಾರ ನೀಡಿಲ್ಲ. ಹಾಗಾಗಿ ಕೋರ್ಟ್ ಮೊರೆ ಹೋಗಿದ್ರು ರೈತರು. ಪರಿಹಾರ ನೀಡಬೇಕು ಅಂತ 2020ರಲ್ಲೇ ಕೋರ್ಟ್ ಆದೇಶ ಹೊರಡಿಸಿತ್ತು, ಆದರೆ ನೀಡಿಲ್ಲ. ಪರಿಹಾರ ನೀಡದ ಕಾರಣ ಈಗ ಚರಾಸ್ತಿ ಜಪ್ತಿಗೆ ಆದೇಶವನ್ನು ಹೊರಡಿಸಲಾಗಿದೆ. ಪರಿಹಾರ ನೀಡದ ಕುಣಿಗಲ್ ರೈಲ್ವೆ ಸ್ಟೇಷನ್ಗೆ ಬಿಗ್ ಶಾಕ್ ಆಗಿರೋದು. ಪೀಠೋಪಕರಣಗಳನ್ನು ಸೀಸ್ ಮಾಡಿದ್ದಾರೆ. ಕುಣಿಗಲ್ ರೈಲ್ವೆ ನಿಲ್ದಾಣದಲ್ಲಿರುವಂಥ ಪೀಠೋಪಕರಣಗಳನ್ನು ಇನ್ನೇನು ಮಾಡ್ತಾರೆ? ಅಟ್ಯಾಚ್ಮೆಂಟ್ ಅಂದ್ರೆ ಸೀಸ್ ಮಾಡಿ ಅಂತ ನಮ್ಮ ಕೇಂದ್ರ ಸರ್ಕಾರ ಯಾವ ರೀತಿ ಕಟ್ಟಿನ ಮನೆ ಬಿಟ್ಕೊಟ್ಟವ್ರೆ. ಅವ್ರು ಮಾಡಿ ಬೇಕಾದ ನಮ್ಮ ವಕೀಲರು ಬೇಕಾದವ್ರು ಸರಿ ಇರ್ಲಿ ಕಣೆ ಎಂಥದ್ದು ಬರ್ತದ ಏನು ಮಾಡೋಕ್ಕಾಗಲ್ಲ. ಅವರು ಏನು ಮಾಡೋಕ್ಕಾಗಲ್ಲ. ಏನು ಅಧಿಕಾರಿಗಳು ಮಾಡಬೇಕು, ಅವ್ರು ಮಾಡ್ತಾ ಇಲ್ಲ. ನಾವೇನು ಮಾಡೋಣ? ಇರ್ಲಿಂದ ನಮ್ಮ ವಕೀಲರು ಕೇಳ್ಕೊಳ್ಳೋದ್ರಿಂದ ನಾವು ಆಯಿತು ನಿಮಗೂ ನಾವು ರಕ್ಷಣೆ ಕೊಡ್ತೀವಿ ಅಂತೇಳಿ ನಾವು 24 ಗಂಟೆ ನಮ್ಮ ವಕೀಲರ ಮನೆ ಬಾಗಿಲಿಗೆ ತಿರುಗೋದು. ಅವರು ಏನೇ ನಾನು ಸಾಲ ಕೊಡ್ಬೇಕನೆಯ ತಡೆ ಮೇಲಧಿಕಾರಿಗಳು ಮಾಡಬೇಡ್ದೇನೆಯ ಅವ್ರು ಮಾಡಲ್ಲ ಕಣೆಯ ನಾನು ಏನೇ ಮಾಡಲಿ ಅಂತ ಅವರು ನಮಗೆ ಸಮಾಧಾನ ಹೇಳಿ ಈಗ ಅಲ್ಲೇ 3 ವರ್ಷದಿಂದ ಹಿಂಗೆ ತಿಳ್ತಾವ್ರೆ. ಕೇಂದ್ರ ಸರ್ಕಾರಕ್ಕೆ ಏನು ಕೊಡಿಸಿದೆ, ಇವತ್ತು ರಾಜ್ಯ ಸರ್ಕಾರ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಯಾರು ಸಂಬಂಧಪಟ್ಟವ್ರೆ, ನಮ್ಮ ರಾಜ್ಯ ಸರ್ಕಾರ ಆಗ್ಬೋದು, ಇದಕ್ಕೆ ಅಧಿಕಾರಿಗಳು ಆಗ್ಬೋದು, ಇನ್ನೊಬ್ರು ಆಗ್ಬೋದು, ಕೂಡಲೇ ಬಂದು ನಮ್ಮ ರೈತರುಗಳ್ನ ಏನು ಪರಿಹಾರ ಇದೆ ಅದನ್ನು ಬಗೆಹರಿಸ್ಬೇಕು. ಇವತ್ತು ತೋಟ ಆಗ್ಬೋದು, ಒಂದು ಮನೆ ಆಗ್ಬೋದು, ಇವ್ರ ಮನೆ ಹೋಗಿದೆ ಅಂತ ತೋಟ ಹೋಗಿದೆ, ಇನ್ನೊಂದು ಹೋಗಿದೆ, ನೀರಾವರಿ ಜಮೀನು ಹೋಗಿದೆ ಅಂತ ಜಮೀನು ಬಿಟ್ಕೊಟ್ಬಿಟ್ಟು ಇವತ್ತು ಯಾವ ರೀತಿ ಆಗಿದೆ ಅಂದರೆ ರೈತರು ಅಲ್ಲಿ ಅಂತ ಕೆಲಸ ಆಗಿದೆ. ಈಗ 4 ಟೇಬಲ್ಲು ಆದೇಶ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಯೋಗೇಶ್. ನಿಜಕ್ಕೂ ಆಶ್ಚರ್ಯ, ಇದು ಕೋರ್ಟ್ ಆದೇಶ ಇದ್ರೂ ಕೂಡ ಈ ರೀತಿಯಾಗಿ ಮಾಡಿದಾರಲ್ಲ, ಏನು ನಡೀತಾ ಇದೆ ಅಲ್ಲಿ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಕಳೆದ 2 ತಿಂಗಳ ಹಿಂದೆ ಕೂಡ ಇದೇ ರೀತಿಯ ತುಮಕೂರು ನಗರದಲ್ಲಿ ರೈಲ್ವೆ ಇಲಾಖೆ ಪರಿಹಾರ ಹಣವನ್ನು ಕೊಟ್ಟಿಲ್ಲ ರೈತರಿಗೆ ಅನ್ನೋ ಕಾರಣಕ್ಕಾಗಿ ಆ ಕಚೇರಿಯನ್ನ ಸೀಸ್ ಮಾಡಲಾಗಿತ್ತು. ಇದಾದ ನಂತರ ಈಗ ಕುಣಿಗಲ್ನಲ್ಲಿ ಈ ರೀತಿಯಿಂದ ರೈಲ್ವೆ ಇಲಾಖೆ ಸಂಬಂಧಪಟ್ಟಂತ ಪೀಠೋಪಕರಣಗಳನ್ನ ಸೀಸ್ ಮಾಡಲಾಗಿದೆ. ಯಾಕಂದ್ರೆ ಕಳೆದ 3 ವರ್ಷಗಳಿಂದ ರೈಲ್ವೆ ಕಾಮಗಾರಿ ನಡೆದಂತ ವೇಳೆ ವೆಂಕಯ್ಯ ಅನ್ನೋರ ಮನೆ ಏನಿತ್ತು, ಅವರ ಮನೆ ಮತ್ತೆ ಆ ಜಮೀನನ್ನ ರೈಲ್ವೆ ಇಲಾಖೆ ಅಧಿಕಾರಿಗಳು ಸರ್ವೆ ಮೂಲಕ ವಶಕ್ಕೆ ಪಡ್ಕೊಂಡಿದ್ದು. ಅದ ನಂತರ ಕಡಿಮೆ ಪರಿಹಾರ ನೀಡಿದ್ರು. ಅದನ್ನ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿ ಇವರು ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ರು. ಅದಾದ ನಂತರ ಕೋರ್ಟ್ ತೀರ್ಪನ್ನು ಕೊಟ್ಟಿತ್ತು. 20 ಲಕ್ಷ ಪರಿಹಾರ ಕೊಡ್ಬೇಕಾಗಿತ್ತು, ಅದಕ್ಕೆ ಸಮರ್ಪಕವಾಗಿ ಕೊಡಿ ಅಂತಂದ್ರೆ ಆ ನ್ಯಾಯಾಲಯದ ತೀರ್ಪು ಬಂದರೂ ಕೂಡ ರೈಲ್ವೆ ಇಲಾಖೆಯವರು ಅದನ್ನ ನಿರ್ಲಕ್ಷ್ಯ ಮಾಡಿದ್ರು. ಹಾಗಾಗಿ ಅಮೀನ್ ಜೊತೆ ಬಂದಂತ ರೈತರು ಮತ್ತೆ ನ್ಯಾಯವಾದಿಗಳು ಈಗ ಏನು ಅಲ್ಲಿ ಇರ್ತಕ್ಕಂಥ ಪೀಠೋಪಕರಣಗಳ ಮತ್ತೆ ಇತರ ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ. ಹೀಗಾಗಿ ರೈಲ್ವೆ ಅಧಿಕಾರಿಗಳಿಗೂ ಅಂದ್ರೆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳಿಗೂ ಈ ಗಮನಕ್ಕೆ ತರಲಾಗಿದೆ. ಈಗೇನು ಸೀಸ್ ಆಗಿದೆ, ಆ ಸೀಸ್ ಆದ ನಂತರ ಒಂದಷ್ಟು ರೈಲ್ವೆ ಇಲಾಖೆ ಒಂದಷ್ಟು ಮುಜುಗರಕ್ಕೆ ಒಳಗಾಗಿದೆ. ಇದಾದ ನಂತರ ಏನು ಸೂಕ್ತ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ರೆ ಇನ್ನೂ ಕೂಡ ಅವ್ರನ್ನ ಕೊಡೋ ಪ್ರಯತ್ನ ಮಾಡಿಲ್ಲ ಅನ್ನೋ ಆರೋಪನ ರೈತರು ಮಾಡ್ತಾ ಇದ್ದಾರೆ. ಅದೇ ಇಲಾಖೆ ಅಧಿಕಾರಿಗಳು ಕೇವಲ ತುಮಕೂರಲ್ಲ, ಕುಣಿಗಲ್ ಕೂಡ ಈ ರೀತಿಯ ಪ್ರಕರಣ ಬೆಳಕಿಗೆ ಬಂದಿದೆ. ಯಾಕಂದ್ರೆ ತುಮಕೂರಿನ ಆಯ್ಕೆ ಆಗಿರ್ತಕ್ಕಂಥ ಸಂಸದ ಸೋಮಣ್ಣ ಅವರು ಕೂಡ ರಾಜ್ಯ ರೈಲ್ವೆ ಖಾತೆ ಸಚಿವರಾಗಿದ್ದಾರೆ. ಆದ್ರೆ ಅವರ ಗಮನಕ್ಕೆ ಕಡಬಾರಿ ತಂದದ್ದು ಕೂಡ ಅದು ಅಷ್ಟು ಸಮರ್ಪಕವಾಗಿ ಉತ್ತರ ಕೊಡ್ಲಿಲ್ಲ. ಈ ಸಾರಿ ಕೂಡ 2ನೇ ಬಾರಿ ಈ ತರ ಪ್ರಕರಣ ಆಗ್ತಾ ಇದೆ. ಇದಕ್ಕೆ ಯಾವ ರೀತಿ ಅವರು ಪ್ರತಿಕ್ರಿಯೆ ಕೊಡ್ತಾರೆ ನೋಡ್ಬೇಕಂದ್ರೆ ಸಾಕಷ್ಟು ಕಾಮಗಾರಿಗಳನ್ನ ಗುದ್ದಲಿ ಪೂಜೆಗಳನ್ನ ನಿರಂತರವಾಗಿ ಅಂಡರ್ಪಾಸ್ ರೈಲ್ವೆ ಇತರ ಕಾಮಗಾರಿಗಳನ್ನ ನಡೆಸ್ತಾ ಬರ್ತಾ ಇದ್ದಾರೆ ಸೋಮಣ್ಣ ಅವರು. ಆದ್ರೆ ಇಲ್ಲಿವರೆಗೂ ಸೂಕ್ತ ಪರಿಹಾರ ಕೊಡದಿರೋದು ಸಾಕಷ್ಟು ಅನುಮಾನ ಮೂಡಿದೆ. ಮತ್ತೆ ಇಲಾಖೆಯ ಅಧಿಕಾರಿಗಳು ಸಚಿವರ ಮಾತಿಗೂ ಮನ್ನಣೆ ಕೊಡ್ತಾ ಇಲ್ಲ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.